Hello everyone, Namaskara. Welcome to Minutes Bite. This is a video series which we will be discussing two topics every day in detail about ins and out. And this video which will be helpful for your UPSC, APSC and other state examinations. Without delay, let us start today's two topics: India Meteorological Department IMD and Himalayan or Uli Wolf. ಏನಿದೆ ನ್ಯೂಸ್ ಅಲ್ಲಿ ಅಂತ ನೋಡೋಣ. As you all read the article Changing Monsoon for 150 Years, the origin story of Indian Meteorological Department. ಸೊ IMD ಏನಿದೆ ಇದು ಎಸ್ಟಾಬ್ಲಿಷ್ ಆಗಿ 150 ವರ್ಷಗಳಾಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಈ ಆರ್ಟಿಕಲ್ ಎಸ್ಟಾಬ್ಲಿಷ್ ಮಾಡಿರೋದು. ಆನ್ ದ್ಯಾಟ್ ಒಕೇಶನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ನೋ ಅಬೌಟ್ ಇಟ್ಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್ ಇನ್ ಇಂಡಿಯಾ ಆ್ಯಂಡ್ ಇನ್ ದಿ ವರ್ಲ್ಡ್ ಆಸ್ ವೆಲ್. ಏನಿದ್ರದ್ದು ಸ್ಟೇಟಸ್ ಇದೆ ಅಂತ ನೋಡೋಣ. ಓಕೆ, as the article itself says, committing to provide weather and climate services to the country. Weather and climate ಮೋಸ್ಟ್ ಕಾಮನ್ ಮಿಸ್ಟೇಕ್ ಮಾಡುವಂಥದ್ದು ಅಂದರೆ ವೆದರ್ಗೆ ಕ್ಲೈಮೇಟ್ ಅಂತ ಕರೀತಾರೆ, ಕ್ಲೈಮೇಟ್ಗೆ ವೆದರ್ ಅಂತ ಕರೀತಾರೆ. ಏನು ವೆದರ್ ಅಂತಂದರೆ, ಇನ್ ಶಾರ್ಟ್ ಹೇಳ್ಬಿಡ್ತೀನಿ ನಿಮಗೆ. ವೆದರ್ ಆ್ಯಂಡ್ ಕ್ಲೈಮೇಟ್, ವೆದರ್ ಅಂತಂದರೆ ಇಟ್ ಈಸ್ ವೆರಿ ಶಾರ್ಟರ್ ಪೀರಿಯಡ್ ಕಂಡೀಷನ್. ವೆದರ್ ಕಂಡೀಷನ್ ಇದು ಅಟ್ಮಾಸ್ಫಿಯರಿಕ್ ಕಂಡೀಷನ್, ಇದು ಫಾರ್ ಅ ಲಾಂಗರ್ ಪೀರಿಯಡ್. ಏನು ಶಾರ್ಟರ್ ಪೀರಿಯಡ್ ಅಂತಂದರೆ ಇದು ಒಂದು ದಿನ ಆಗ್ಬಹುದು, ಒಂದು ವೀಕ್ದಾಗಬಹುದು ಅಂತ ಕನ್ಸಿಡರ್ ಮಾಡಿದರೆ ನಮಗೆ ಏನು ಕಂಡೀಷನ್ ಇರುತ್ತೆ ಅಟ್ಮಾಸ್ಫಿಯರ್ ಕಂಡೀಷನ್ನು, ಅದನ್ನು ನಾವು ವೆದರ್ ಅಂತ ಕರಿತೀವಿ. ಈಗ ನೋಡಿ, ಬೆಳಗ್ಗೆ ಮಧ್ಯಾಹ್ನ ಬಿಸಿಲಿದ್ದು ಸಾಯಂಕಾಲ ಸಡನ್ನಾಗಿ ಮಳೆ ಬರುವಾಗಾದರೆ ವೆದರ್ ಚೇಂಜ್ ಆಯಿತು ಅಂತ ಹೇಳಬೇಕು. ಅದೇ ಸೇಮ್ ವೇ ವೆನ್ ಇಟ್ ಕಮ್ಸ್ ಟು ದಿ ಕ್ಲೈಮೇಟ್, ಇಟ್ಸ್ ಅ ಲಾಂಗರ್ ಪೀರಿಯಡ್. ಈ ಪಾಸ್ಟ್ ಒಂದು 10 ವರ್ಷದಿಂದ 15 ವರ್ಷದಿಂದ ಬಿಸಿಲು ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಸೊ ಕ್ಲೈಮೇಟ್ ಹ್ಯಾಸ್ ಚೇಂಜ್ಡ್ ಓವರ್ ಅ ಪೀರಿಯಡ್ ಅಂತ ಹೇಳಬೇಕು. ಓಕೆ, ಇದು ಲಾಂಗರ್ ಪೀರಿಯಡ್, ಇದು ಶಾರ್ಟರ್ ಪೀರಿಯಡ್ ಹೇಳುವಂಥ ಇಷ್ಟೇ ಡಿಫ್ರೆನ್ಸ್ ಇರೋದು. ಕಮಿಂಗ್ ಟು ದಿ ಟಾಪಿಕ್, IMD ಇದು ಎಸ್ಟಾಬ್ಲಿಷ್ ಆಗಿದ್ದು 1875. ಎಸ್, ಯು ಹರ್ಡ್ ಇಟ್ ರೈಟ್. ಇದು ಬ್ರಿಟಿಷ್ ಅವರು ಇರುವಂಥ ಟೈಮಲ್ಲೇ ಎಸ್ಟಾಬ್ಲಿಷ್ ಆಗಿರುವಂಥದ್ದು ಆಸ್ ಅ ನ್ಯಾಷನಲ್ ಮೆಟ್ರೋಲಾಜಿಕಲ್ ಸರ್ವಿಸ್ ಆಫ್ ಇಂಡಿಯಾ. ದೆನ್ ಇಟ್ಸ್ ಪರ್ಪಸ್ ವಾಸ್ ದಿ ಪ್ರಿನ್ಸಿಪಲ್ ಗವರ್ನಮೆಂಟ್ ಏಜೆನ್ಸಿ ಫಾರ್ ಆಲ್ ದ ಮ್ಯಾಟರ್ಸ್ ರಿಲೇಟೆಡ್ ಟು ದಿ ಮೆಟ್ರೋಲಾಜಿಕಲ್ ಆ್ಯಂಡ್ ಅಸೋಸಿಯೇಟೆಡ್ ಸಬ್ಜೆಕ್ಟ್. ಮೆಟ್ರೋಲಾಜಿಕಲ್ ಅಂತಂದರೆ ಆಬ್ವಿಯಸ್ಲಿ ನಾ ಹೇಳಿದಾಗೆ ಮಳೆ ಆಗಬಹುದು, ಪ್ರಿಸಿಪಿಟೇಷನ್ ಸ್ನೋಫಾಲ್ ಆಗಬಹುದು, ಆರ್ ಡ್ರೈ ಸ್ಪೆಲ್. ಸೊ ಇದೆಲ್ಲ ರೀತಿಯಾದಂಥ ಪ್ರೆಡಿಕ್ಷನ್ಸ್ ಅಥವಾ ಮ್ಯಾಟರ್ ಎನಿಥಿಂಗ್ ರಿಲೇಟೆಡ್ ಟು ದಿ ವೆದರ್, ಇಟ್ ಈಸ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಆಫ್ IMD. ಇದು ನೀವು ನೋಡಬಹುದಾಗಿದೆ ಅದರ ಲೋಗೋ. ಆಪರೇಟಿಂಗ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. IMD functions as a agency dedicated to the meteorological activities, as I had told earlier. IMD headquartered in New Delhi, okay, and function as a central hub for meteorological operations. ನೀವು ನೋಡೋಣ ಈಗ ಏನೇನು ಫಂಕ್ಷನ್ಸ್ ಇದೆ. ಬಿಫೋರ್ ದ್ಯಾಟ್, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇದು IMD ಏನಿದೆ, ಇದು ಸ್ಟೇಟಸ್ ವರ್ಲ್ಡಲ್ಲಿ ಯಾವ ರೀತಿ ಇದೆ? ಇಟ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದಿ 6 ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರೋಲಾಜಿಕಲ್ ಸೆಂಟರ್ಸ್. ಸೊ ವರ್ಲ್ಡಲ್ಲಿ 6 ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರೋಲಾಜಿಕಲ್ ಸೆಂಟರ್ಸ್ ಇದ್ದರೆ ಅದರಲ್ಲಿ IMD ಕೂಡ ಒಂದು. ಯಾವುವು? 6. ಆ್ಯಂಡ್ ದೇ ಹ್ಯಾವ್ ಬಿನ್ ರೆಕಗ್ನೈಸ್ಡ್ ಬೈ ದಿ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಅಂತ ಕರೀತಾರೆ. ಅದರಲ್ಲಿ ನಮ್ಮ ಇಂಡಿಯಾದು ಒಂದಿದೆ. RSMC ಮಿಯಾಮಿ ಹರಿಕೇನ್ ಸೆಂಟರ್, RSMC ಟೋಕಿಯೋ ಟೈಫೂನ್ ಸೆಂಟರ್, RSMC ನ್ಯೂ ಡೆಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಸೆಂಟರ್, RSMC ಲಾ ರಿಯೂನಿಯನ್ ಟ್ರಾಪಿಕಲ್ ಸೈಕ್ಲೋನ್ ಸೆಂಟರ್, ಆ್ಯಂಡ್ RMSC ನದಿ ಟ್ರಾಪಿಕಲ್ ಸೈಕ್ಲೋನ್ ಸೆಂಟರ್, ಆ್ಯಂಡ್ RMSC ಹೊನೊಲುಲು ದಿ ಸೆಂಟ್ರಲ್ ಪೆಸಿಫಿಕ್ ಹರಿಕೇನ್ ಸೆಂಟರ್. ಸೊ ಇಟ್ಸ್ ಮೇಜರ್ಲಿ ಫೋಕಸ್ಡ್ ಆನ್ ಹರಿಕೇನ್ ಆ್ಯಂಡ್ ಟ್ರಾಪಿಕಲ್ ಸೈಕ್ಲೋನ್ಸ್. ಓಕೆ, ಅಲ್ಲಿಂದನೇ ನಮಗೆ ಕಂಪ್ಲೀಟ್ ವೆದರ್ ಅಥವಾ ಕ್ಲೈಮೆಟಿಕ್ ಚೇಂಜಸ್ ಏನೇನು ಕಾಣಿಸ್ಬೋದು ಯಾವುದೇ ಒಂದು ಗ್ಲೋಬ್ ವಾಯ್ಸ್ ಕನ್ಸಿಡರ್ ಮಾಡಿದರೆ. ಹಾಗಾಗಿ ಹರಿಕೇನ್ ಸೆಂಟರ್ಸ್ಗಳು ಅಥವಾ ನಾವು ಸೈಕ್ಲೋನ್ ಸೆಂಟರ್ಸ್ಗಳನ್ನು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಸ್ಟಡಿ ಮಾಡಬೇಕಾಗತ್ತೆ. ಸೊ ಇಂಥ ಇಂಪಾರ್ಟೆಂಟ್ ಇರುವ IMD ಏನು ಫಂಕ್ಷನ್ ಮಾಡುತ್ತೆ, ಅದರ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು ನೋಡೋದಾದರೆ, ಆ್ಯಕ್ಟಿವಿಟಿಗಳನ್ನು, ವೆದರ್ ಸೆನ್ಸಿಟಿವ್ ಆ್ಯಕ್ಟಿವಿಟಿಗಳನ್ನು ಕನ್ಸಿಡರ್ ಮಾಡಿ ವಾರ್ನಿಂಗ್ ಕೊಡುತ್ತೆ, ಇನ್ಫಾರ್ಮೇಷನ್ ನೀಡುತ್ತೆ. ಈಗ ಮುಂಬರುವ 3 ದಿನಗಳಲ್ಲಿ ಮಳೆ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದನ್ನೆಲ್ಲ ಮಾಡೋದು IMD. ಇಟ್ಸ್ ಪ್ರೈಮರಿ ರೋಲ್ ಇಸ್ ಟು ಮೆಟ್ರೋಲಾಜಿಕಲ್ ಅಬ್ಸರ್ವೇಷನ್ಸ್ ಆ್ಯಂಡ್ ಆಫರ್ ಕರೆಂಟ್ ಆ್ಯಂಡ್ ಫೋರ್ಕಾಸ್ಟೆಡ್ ಇನ್ಫಾರ್ಮೇಷನ್. ಆಸ್ ಅ ಟೋಲ್ಡ್ ಅರ್ಲಿಯರ್, ಇವತ್ತಿನ ದಿನ ಮಳೆ ಬರುತ್ತೆ, ಇನ್ನು 3 ದಿನಗಳು ಮಳೆ ಬರುತ್ತೆ. ಓಕೆ, ಆ್ಯಂಡ್ ದಿಸ್ ಸಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ಅಗ್ರಿಕಲ್ಚರ್, ಇರಿಗೇಷನ್, ಶಿಪ್ಪಿಂಗ್, ಏವಿಯೇಷನ್ ಆ್ಯಂಡ್ ಆಫ್ಶೋರ್ ಆಯಿಲ್ ಎಕ್ಸ್ಪ್ಲೋರೇಷನ್. ಸೊ ಪ್ರತಿಯೊಂದು ನಾನು ಇಲ್ಲಿ ಮೆನ್ಷನ್ ಮಾಡಿರುವಂಥ ಪ್ರತಿಯೊಂದು ಆ್ಯಕ್ಟಿವಿಟಿಗೆ IMDಯ ಕೊಡುವಂತಹ ಇನ್ಫಾರ್ಮೇಷನ್ ತುಂಬ ಡಿಪೆಂಡೆನ್ಸಿ ಇರುತ್ತೆ. ಆ್ಯಂಡ್ ಇಟ್ ಇಶ್ಯೂಸ್ ವಾರ್ನಿಂಗ್ ಅಗೇನ್ಸ್ಟ್ ದಿ ಸಿವಿಯರ್ ವೆದರ್ ಫೆನಾಮಿನಾನ್ ಇನ್ಕ್ಲೂಡಿಂಗ್ ಟ್ರಾಪಿಕಲ್ ಸೈಕ್ಲೋನ್ಸ್, ನಾರ್ತ್ ವೆಸ್ಟರ್ಸ್ ಆ್ಯಂಡ್ ಡಸ್ಟ್ ಸ್ಟಾರ್ಮ್ಸ್, ಹೆವಿ ರೈನ್ಸ್, ಸ್ನೋ, ಕೋಲ್ಡ್ and heat waves. And this warning aim to prevent destruction of life and property. As you all know, ನಮಗೆ ಈ ಕ್ಯಾಲಮಿಟೀಸ್ ದಿಂದ ನಮಗೆ ವಾರ್ನಿಂಗ್ ಸಿಕ್ಕರೆ ದೇರ್ ಇಸ್ ಅ ಲಾಟ್ ಆಫ್
ways to save and prevent the life and property. Okay, ಆ ಕೆಲಸವನ್ನು IMD ಮಾಡುತ್ತೆ to warn. IMD contribute to various sectors by providing meteorological statistics essential for agriculture, water resource management, industries, oil exploration and other nation building activities. ಸೊ ಇಂಡೈರೆಕ್ಟ್ ಆಗಿ ಈ ರೀತಿಯಾದಂಥ ಸೆಕ್ಟರ್ಗಳಿಗೂ ಕೂಡ IMD ಹೆಲ್ಪ್ ಮಾಡುತ್ತೆ. ಸೊ ದ್ಯಾಟ್ಸ್ ಅಬೌಟ್ ದಿ ಫಸ್ಟ್ ಟಾಪಿಕ್. IMD ನೋಡಿದ್ವಿ, ನ್ಯೂಸಲ್ಲಿ ಏನಿದೆ ಅದರದ್ದು ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ನೋಡಿದ್ವಿ, ಆ್ಯಂಡ್ ಅದರದ್ದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ವಿ, ಆ್ಯಂಡ್ ಅದರ ರೋಲ್ ಇನ್ ವರ್ಲ್ಡ್ ಏನಿದೆ ಅಂತ ನೋಡಿದ್ವಿ, ರೈಟ್. ಈಗ ಎರಡನೇ ಟಾಪಿಕ್ ನೋಡೋದಾದರೆ ಹಿಮಾಲಯನ್ ಆರ್ ವೂಲಿ ವುಲ್ಫ್. ಏನಿದು ಹಿಮಾಲಯನ್ ವೂಲಿ ವುಲ್ಫ್? ಆರ್ಟಿಕಲಲ್ಲಿ ಹೇಳ್ತಾರೆ, ಫಸ್ಟ್ ಎವರ್ IUCN ಅಸೆಸ್ಮೆಂಟ್ ಆಫ್ ಹಿಮಾಲಯನ್ ವುಲ್ಫ್ ಈಸ್ ಔಟ್ ಆ್ಯಂಡ್ ಇಟ್ ಈಸ್ ಗ್ರಿಮ್. ಸೊ ಇದ್ರ ಆರ್ಟಿಕಲ್ ಪ್ರಕಾರ ನಮ್ಗೆ ಏನು ಗೊತ್ತಾಗುತ್ತೆ, IUCN ರೆಡ್ ಲಿಸ್ಟ್ ಡಾಟಾ ಏನು ರೆಡಿ ಮಾಡುತ್ತೆ, ಅದು ಹಿಮಾಲಯನ್ ವುಲ್ಫ್ಗೆ ಫಸ್ಟ್ ಟೈಮ್ ಎವರ್ ಹ್ಯಾಸ್ ಬಿನ್ ಮೇಡ್. ಇದು ನೋಡಿ ಹಿಮಾಲಯನ್ ವುಲ್ಫ್ ಅಥವಾ ಹುಲಿ ವುಲ್ಫ್ ಅಂತ. ದಿ ಹಿಮಾಲಯನ್ ವುಲ್ಫ್ ಕ್ಯಾನಿಸ್ ಲೂಪಸ್ ಚಾಂಕೋ, it's a scientific name, a prominent lupine predator found across the Himalayan. The taxonomic status of this animal was puzzled till late and has been assessed for the first time by IUCN, International Union for Conservation of Nature. Okay, ಅದು ರೆಡ್ ಲಿಸ್ಟ್ ರೆಡಿ ಮಾಡುತ್ತೆ. ರೆಡ್ ಲಿಸ್ಟಲ್ಲಿ ಯಾವ್ಯಾವ ಕ್ಯಾಟಗರಿ ಮಾಡುತ್ತೆ, ವಿ ಶಾಲ್ ಲುಕ್ ಇನ್ ಟು ಇಟ್. ಆ್ಯಂಡ್ ಕ್ಯಾಟಗರಿ ಈ ವುಲ್ಫ್ ಬಗ್ಗೆ ಚೂರು ಡೀಟೇಲಾಗಿ ನೋಡ್ಕೊಳ್ಳೋಣ. ಯಾವ ಕ್ಯಾಟಗರಿಲಿ ಇಟ್ಟಿದ್ದಾರೆ, ವಲ್ನರೇಬಲ್ ಅಂತ ಹೇಳಿದ್ದಾರೆ. ಓಕೆ, ನೀವು ನೋಡ್ಬೋದಾಗಿದೆ, ದಿಸ್ ಈಸ್ ಅವರ್ ಇಂಡಿಯಾ. ಇಲ್ಲಿ ಅಮೃತ್ಸರ್ ಇದೆ, ಈ ಕಡೆ ಪಾಕಿಸ್ತಾನ ಲಾಹೋರ್. ಓಕೆ, ಇಂಡಿಯಾ ಆದರೆ ಶ್ರೀನಗರ್, ಇಲ್ಲಿ ಶ್ರೀನಗರ್ ಇದೆ. ಓಕೆ, ಇದು ಚೈನಾ. ಓಕೆ, ಭೂತಾನ್ ಇದೆ, ನೇಪಾಳ್. ಸೊ ದಿಸ್ ಈಸ್ ದಿ ಏರಿಯಾ ವಿಚ್ ಇಟ್ ಕಮ್ಸ್ ಅಂಡರ್ ಹ್ಯಾಬಿಟ್ಯಾಟ್. ಓಕೆ, ಆ್ಯಂಡ್ ಇಟ್ ಈಸ್ ವೆರಿ ಕನ್ಸರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸ್ಟಡಿ ಇನ್ 2018 by Nepalese and British researchers had confirmed that this wolf, generically unique to clade lineage or a race of wolf, had to be conserved before it went to extinct. ಸೊ ಅದು ಎಕ್ಸ್ಟಿಂಕ್ಟ್ ಆಗೋಕ್ಕಿಂತ ಮುಂಚೆನೇ ನಾವು ಅದನ್ನು ಕನ್ಸರ್ವ್ ಮಾಡಬೇಕು ಅಂತೇಳಿ 2018ರಲ್ಲೇ ಹೇಳಿದರು. ಸೊ ಹಾಗಾಗಿ ಇವಾಗ 2023-24ರಲ್ಲಿ ಅದರದ್ದು ಸರಿಯಾಗಿ ಸ್ಟಡಿ ಮಾಡಿ ಅದರ ಹ್ಯಾಬಿಟ್ಯಾಟ್ ಎಷ್ಟಿದೆ, ಹ್ಯಾಬಿಟ್ಯಾಟ್ ಲಾಸ್ ಎಷ್ಟಾಗ್ತಾ ಇದೆ, ಓಕೆ, ಅದ್ರ ಪ್ರೆಡೇಷನ್ ಎಷ್ಟು ಯಾವ ರೀತಿ ಇದೆ ಎಲ್ಲನೂ ಸ್ಟಡಿ ಮಾಡಿಬಿಟ್ಟು IUCN has put it into vulnerable. Okay, the subsequent years have been seen research being conducted on Himalayan wolf. India is also home of this Indian common or a peninsular wolf, and that is found in plains and Deccan Plateau. ನಮ್ಮ ಡೆಕ್ಕನ್ ಪ್ಲೇಟಿಯಲ್ಲಿ ಸಿಗುವಂಥ ಪೆನಿನ್ಸುಲರ್ ವುಲ್ಫ್ ಏನು ಸಿಗ್ತವೆ, ತೋಳಗಳು ಅಂತ ಕರಿತೀವಿ, ಅದರದ್ದು ರಿಲೇಟಿವ್ ದಿಸ್ ವುಲ್ಫ್. ಓಕೆ, ಆ್ಯಂಡ್ ಇಟ್ ಈಸ್ ಸೀನ್, ಇಟ್ ಈಸ್ ಆಲ್ಸೋ ಇಂಡಿಯಾ ಈಸ್ ಆಲ್ಸೋ ಇಟ್ಸ್ ಹೋಮ್. ವಾಟ್ ಯು ಸೇ? IUCN Red List assessment flagged that continuous declining in area and extent, the quality of habitat of Himalayan wolf. ಅವರು ಹೇಳಿದ್ದು ಏರಿಯಾ ಕಡಿಮೆ ಆಗ್ತಾ ಇದೆ, ಅದು ಎಕ್ಸ್ಟೆಂಟ್ ಕಡಿಮೆ ಆಗ್ತಾ ಇದೆ, ಆ್ಯಂಡ್ ಕ್ವಾಲಿಟಿ ಆಫ್ ಹ್ಯಾಬಿಟ್ಯಾಟ್ ಕಡಿಮೆ ಆಗ್ತಾ ಇದೆ ಅಂತ. ಸೊ ದಟ್ ಈಸ್ ದ ಕಾಸ್ ಆಫ್ ಕನ್ಸರ್ನ್ ಹಿಯರ್. ಸೊ ಎಕ್ಸ್ಪ್ಲೋರೇಷನ್ ಇಂಡಿಯಾದ ನೋಡೋದಾದರೆ, ಎಸ್ ದ ಸೇಮ್ 2018 ಬ್ರಿಟಿಷ್ ಆ್ಯಂಡ್ ನೆಪಾಲೀಸ್ ರಿಸರ್ಚರ್ಸ್ ಹ್ಯಾಸ್ ಮೇಡ್ ಕಂಡಕ್ಟ್ ರಿಸರ್ಚ್. ಇಂಡಿಯಾದಲ್ಲಿ 227ರಿಂದ 378ವರೆಗೂ ಮ್ಯಾಚೂರ್ ಇಂಡಿವಿಜುವಲ್ಸ್ ಇರ್ಬೋದು ಅಂತ ಹೇಳ್ತಾರೆ, ವೇರ್ ಇನ್ ಹಿಮಾಲಯನ್ ಸೆಕ್ಷನ್ಸ್. ಆ್ಯಂಡ್ ದಿ ರೆಡ್ ಲಿಸ್ಟ್ ಅಸೆಸ್ಮೆಂಟ್ ಹ್ಯಾಸ್ ಬೇಸ್ಡ್ ದಿಸ್ ಆನ್ 378 to 600 total individuals estimated in the Indian Himalayas by the Shivam Shrotriya. He is the researcher concluded this number 378 to 630 ಇರ್ಬೋದು ಅಂತ he has made a conclusion. And subsequent years, the very intense research have been done, and there has to be given importance to this animal. And they have also given a IUCN Red List, also have given some suggestions to protect some Himalayan wolf. First, securing and restoring the healthy wild prey population and landscape, setting aside the wildlife habitat refuges. ಹೌದು, ಅದಕ್ಕೆ ಸರಿಯಾದ ರೀತಿಯಂಥ ಪ್ರೇನೇ ಇರಲಿಲ್ಲಪ್ಪ, ಅದ್ರ ಪಾಪ್ಯುಲೇಷನ್ ಅಷ್ಟು ಇರಲಿಲ್ಲ ಅಂತಂದರೆ ಇಟ್ ವಿಲ್ ಸ್ಟಾರ್ಟ್ ಟು ದಿ ಡೆತ್. ಸೊ ಮೇಂಟೈನಿಂಗ್ ಆ್ಯಂಡ್ ಸೆಕ್ಯೂರಿಂಗ್ ದಿ ಮಿನಿಮಮ್ ವೈಲ್ಡ್ ಪ್ರೇ ಪಾಪ್ಯುಲೇಷನ್ ಈಸ್ ಮಸ್ಟ್. ನಾವು ಅದರ ಪ್ರೇಯನ್ನು ಕೂಡ ನಾವು ಪಾಪ್ಯುಲೇಷನ್ನ ಕೂಡ ಕಡಿಮೆ ಆಗದಂಗೆ ನೋಡ್ಕೊಳ್ಬೇಕು. ಇಂಪ್ರೂವಿಂಗ್ ದಿ ಲೈಫ್ ಸ್ಟಾಕ್ ಗಾರ್ಡಿಂಗ್ ಮೆಥಡ್ಸ್. ನೋಡಿ, ಲೈಫ್ ಸ್ಟಾಕ್ ಈಗ ಶೀಪ್ ಹರ್ಡರ್ಸ್ ಇರ್ತಾರೆ, ಅವ್ರು ಏನಂದರೆ ಪ್ರಿಡೇಟರ್ ಪ್ರೂಫ್ ಕೋರಲ್ ಪೆನ್ಸ್ ಮೆಥಡ್ನ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಸಸ್ಟೈನಬಲ್ ಲೈಫ್ ಸ್ಟಾಕ್ ಹರ್ಡಿಂಗ್ ಪ್ರಾಕ್ಟೀಸಸ್. ಏನಂದರೆ ಈ ವುಲ್ಫ್ ಬಂದರೆ ಅದನ್ನು ದೂರ ತಡೆಗಟ್ಟಬೇಕೇ ಹೊರತು ಅದನ್ನು ಸಾಯಿಸೋ ರೀತಿಯಾದಂಥ ಪ್ರೊಟೆಕ್ಷನ್ ಇರಬಾರ್ದು. ಸೊ ಹಾಗಾಗಿ ಅವಾಗ ಅದರ ಪಾಪ್ಯುಲೇಷನ್
ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಅಟ್ಯಾಕ್ ಮಾಡುವಂತಹ ವುಲ್ಫನ್ನು ನಾವು ಕೊಲ್ತಾ ಹೋದರೆ ಪಾಪ್ಯುಲೇಷನ್ ವಿಲ್ ಬಿ ಆಬ್ವಿಯಸ್ಲಿ ಡಿಮಿನಿಷಿಂಗ್. ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಫೆರಲ್ ಡಾಗ್ ಪಾಪ್ಯುಲೇಷನ್. ಫೆರಲ್ ಡಾಗ್ಸ್, ಬೇಟೆ ನಾಯಿಗಳು ಅಂತ ನೀವು ಕರಿತೀವಿ. ಓಕೆ, ಅವುಗಳ ಪಾಪ್ಯುಲೇಷನ್ನ ನಾವು ಜಾಸ್ತಿ ಮಾಡಿಬಿಟ್ಟು ಅವನ್ನು ನಾವು ಇಟ್ಕೋಬೇಕಾಗುತ್ತೆ ಫಾರ್ ಗಾರ್ಡಿಂಗ್ ಅವರ್ ಲೈಫ್ ಸ್ಟಾಕ್. Transboundary effort in the conservation of this species in the range countries through the research and monitoring. Okay, that is self-explanatory for you. And IUCN Red List ಏನೇನು ಕ್ಯಾಟಗರಿ ಮಾಡುತ್ತೆ? ದಿಸ್ ವೈಡ್ ರೇಂಜ್ ಆಫ್ ಕ್ಯಾಟಗರೈಸೇಷನ್. ಫಸ್ಟ್ ಒನ್, ಎಕ್ಸ್ಟಿಂಕ್ಟ್, ಕಂಪ್ಲೀಟ್ ಆಗಿ ಎಕ್ಸ್ಟಿಂಕ್ಟ್ ಆಗಿರುತ್ತೆ. ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಇಲ್ಲಿ ಎಕ್ಸ್ಟಿಂಕ್ಟ್ ಇನ್ ಹಿಯರ್ ಮೇ ಬಿ ಇನ್ ಡೊಮೆಸ್ಟಿಕೇಶನ್ ಅಲ್ಲಿ ಇರಬಹುದು ಆನಿಮಲ್, ಬಟ್ ಇಲ್ಲಿ ಕಂಪ್ಲೀಟ್ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಇಟ್ ಸೆಲ್ಫ್. ಕ್ರಿಟಿಕಲಿ ಎಂಡೇಂಜರ್ಡ್, ಅವನ್ನ ಕ್ರಿಟಿಕಲ್ ಸ್ಟೇಟಲ್ಲಿ ಇರುತ್ತೆ. ಎಂಡೇಂಜರ್ಡ್, ಹೈ ರಿಸ್ಕ್ ಆಫ್ ಎಕ್ಸ್ಟಿಂಕ್ಷನ್ ಇನ್ ದ ವೈಲ್ಡ್. ಆ್ಯಂಡ್ ವಲ್ನರೇಬಲ್ ಅಂದರೆ ವಿದೌಟ್ ಹ್ಯೂಮನ್ ಇಂಟರ್ವೆನ್ಷನ್ ದೇ ವಿಲ್ ಗೋ ಎಕ್ಸ್ಟಿಂಕ್ಟ್. ಸೊ ಹ್ಯೂಮನ್ ಇಂಟರ್ವೆನ್ಷನ್ ಈಸ್ ಮಸ್ಟ್ ಹಿಯರ್. ನಿಯರ್ ಥ್ರೆಟನ್, ಕ್ಲೋಸ್ ಟು ಬೀಯಿಂಗ್ ಎಂಡೇಂಜರ್ಡ್ ಇನ್ ನಿಯರ್ ಫ್ಯೂಚರ್. ಸೊ ಇದಕ್ಕಿಂತ ರಿಸ್ಕ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ರಿಸ್ಕ್ ಕಂಪ್ಲೀಟ್ ಇಲ್ಲಿ ಎಕ್ಸ್ಟಿಂಕ್ಟ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ವೈಲ್ಡಲ್ಲಿ ಎಕ್ಸ್ಟಿಂಕ್ಟ್ ಆಗಿದೆ, ಇಲ್ಲಿ ಎಕ್ಸ್ಟಿಂಕ್ಟ್ ಆಗಬಹುದು ಇನ್ನೇನು ನಾವು ಕ್ರಮಗಳು ತಗೊಳ್ಳದೆ ಹೋದರೆ. Endangered, high risk of extinction, and vulnerable, human intervention. Near threat, next to the vulnerable, and next to near threat, conservation dependent. ಇದರಲ್ಲಿ ಏನಂದರೆ ಡಾಕ್ಯುಮೆಂಟ್ ಮಾಡಬೇಕಾದ್ರೆ ಪ್ರೀವಿಯಸ್ಲಿ ಇಟ್ ವಾಸ್ ಅಬ್ಸೆಂಟ್. ಸೊ ಇವಾಗ ಅದನ್ನು ಓವರ್ಸೈಟ್ ಮಾಡಿರ್ತಾರೆ. ಅಗೇನ್ ಇಂಟ್ರೊಡ್ಯೂಸ್ ಮಾಡಿದಾಗ ಕನ್ಸರ್ವೇಷನ್ ಡಿಪೆಂಡೆಂಟ್ ಕ್ಯಾಟಗರಿಯಲ್ಲಿ ಹಾಕ್ತಾರೆ. LC, ಲೀಸ್ಟ್ ಕನ್ಸರ್ನ್ ಅಂದರೆ ಅನ್ಲೈಕ್ಲಿ ಆರ್ ಎಂಡೇಂಜರ್ಡ್ ಆಗದೇ ಇರುವಂಥ ಪಾಪ್ಯುಲೇಷನ್ಗೆ. ಡಾಟಾ ಡೆಫಿಷಿಯನ್ಸಿ, ಡಾಟಾ ಸಿಗದೇ ಇರೋದು, ಆ್ಯಂಡ್ ನಾಟ್ ಇವನ್ ಇವ್ಯಾಲ್ಯುಯೇಟೆಡ್ ಅಂಥ ಸ್ಪೀಸಸ್ಗಳನ್ನು ಇಲ್ಲಿ ಹಾಕ್ತೀವಿ. ಸೊ ದಿಸ್ ಈಸ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಬೋತ್ ಟಾಪಿಕ್ಸ್. ನಿಮಗೆ ಈ ಕ್ಲಾಸಿನ PDF ಬೇಕಾಗಿದ್ದರೆ ನಮ್ಮ ಕ್ರಿಸ್ಪಿ ಕರಾಟೆ ಫೇಸ್ ಟೆಲಿಗ್ರಾಮ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಅಗೇನ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.